guys, welcome back to my YouTube channel, Yashu Vlogs. So guys, ನಾವು ಇವತ್ತು ನಮ್ಮ ದೊಡ್ಡಮ್ಮ ಅವ್ರ ಜೊತೆ ಚಿಕ್ಕಪೇಟೆಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ. ಏನೇನೆಲ್ಲ ತಗೊಂತೀವಿ ಅಂತ ನಾನು ಈ ವ್ಲಾಗ್ ನಲ್ಲಿ ಕೊಡಿಸ್ತಾ ಇದ್ದೀವಿ, ನಿಮಗೆ ತೋರಿಸ್ತೀನಿ ಗೈಸ್. ಸರ ಕೊಡಿಸ್ತಾ ಇದ್ದೀನಿ. ಓ, ಆಮೇಲೆ ಚೆನ್ನಾಗಿರೋ ಸರ ತಗೊಂಡು ಹೇಳ್ತಾ ಇದ್ದೀನಿ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ತಗೋತೀವಿ ಅಂತ. ಓಕೆನಾ? ಹೌದು ಗೈಸ್, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಗೈಸ್, ಇವತ್ತು ಎಲ್ಲ ಆಂಟಿದಿರ ಜೊತೆ ನಾನು ಶಾಪಿಂಗಿಗೆ ಬಂದಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ, ಆಯ್ತಾ? ನೋಡಿ, ಇವರು ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ನಮ್ಮಮ್ಮ. ಇಷ್ಟು ಜನ ಆಂಟಿದಿರ ಜೊತೆ ಬಂದಿದ್ದೀನಿ ಇವತ್ತು ಶಾಪಿಂಗ್ ಮಾಡೋಕ್ಕೆ. ಗೈಸ್, ಇನ್ನು ಅಲಿತಾ ಇದ್ದೀವಿ ಗೈಸ್. ಒಂದಷ್ಟು ತಗೊಂಡ್ರಿ. ಏನೇನು ತಗೊಂಡ್ವಿ ಅಂತ ತೋರಿಸ್ತೀನಿ. ನಮ್ಮ ದೊಡ್ಡಮ್ಮನಿಂದ ಸುತ್ತಾ ಇದ್ದೀನಿ ಈಗ. ಅವರೇ ಹೇಳ್ತವ್ರೆ ಇದೆಲ್ಲ ಒಂದೊಂದಿಷ್ಟು ತಗೋ ಅಂತ. ಡ್ರೆಸ್ ಪೀಸ್ಗಳು ಪೀಸ್ ಹೊಲ್ಸೋದು. ಇವಾಗ ಸಾರಿ ಬಂದಿದ್ದೀವಿ. ಇವ್ರದ್ದು ಸರ, ಓಲೆ, ಬಳೆ ಎಲ್ಲ ತಗೊಂಡಿದ್ದಾಯ್ತು. ನೋಡಿ, ನಾನು ಮುತ್ಕಿ ನನ್ಗೆ ಹೇಳ್ತಾವಳೆ, ಅವಳು ಬೇಡವಂತೆ. ನನ್ನ ಮುತ್ಕಿ ಸಾರ ಓಲೆ ಎಲ್ಲ ಆಯ್ತು, ಸೀರೆ ಕೊಡ್ತಾವಳೆ. ಸೀರೆ ತಗೊಳಕ್ ಬಂದಿದ್ದಾರೆ ಗೈಸ್. ಅವಳು ಎಂತೆಂತ ಸೀರೆ ತಗೋತಾರೆ ಅಂತ ಅವಳಿಗೆ ತಗೊಳಕ್ ಬಂದಿಲ್ಲ. ನಾನು ಏನು ತಗೋತಾ ಇಲ್ಲ ಗೈಸ್, ಎಲ್ಲ ನಾನು ಸೇಫ್ಟಿಗೆ ಬಂದಿದ್ದೀನಿ. ಚೆನ್ನಾಗೈತಲ್ಲ, ಎಷ್ಟಾದ್ರೂ ಓವರ್ ಕಲರ್ ಆಗೈತೆ. ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣುತ್ತೆ ಮಮ್ಮಿ. ಹೇ ಗೈಸ್, ದಿಸ್ ಇಸ್ ನೆಕ್ಸ್ಟ್ ಡೇ. ಸೊ ಇವಾಗ ವಾಟ್ ಐ ಬಾಟ್ ಫ್ರಮ್ ಚಿಕ್ಕಪೇಟೆ. ಏನಾಯಿತು ಅಂದರೆ, ನಾನು ಹೇಳ್ದೆ ಅಲ್ವಾ ಎಲ್ಲ ಆಂಟಿದಿರ ಜೊತೆ ಬಂದಿದ್ದೀನಿ, ಹೆಂಗಿರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಅಂತ. ನಿನ್ನೆ ಎಲ್ಲ ಬ್ಯಾಗ್ ಇಡ್ಕೊ, ಅದು ಇಡ್ಕೊ, ಇದು ಇಡ್ಕೊ, ಅದು ಮಾಡಿ ಇದು ಮಾಡು ಅಂದ್ಕೊಂಡು ಫೋನ್ ಎತ್ಕೊಂಡು ವಿಡಿಯೋ ಮಾಡೋ ಅಷ್ಟು ಕೂಡ ಟೈಮೇ ಸಿಕ್ಕಿಲ್ಲ ಅಲ್ಲಿ ನನಗೆ. ಸೊ ನಾನು ಏನು ಅಷ್ಟು ವ್ಲಾಗ್ಸ್ ಮಾಡಿಲ್ಲ. ಅಟ್ಲೀಸ್ಟ್ ನಾವು ಏನೇನೆಲ್ಲ ತೊಗೊಂಡ್ವಿ ಅನ್ನೋದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಒನ್ ಥಿಂಗ್ ಏನಂದರೆ ಗೈಸ್, ನೀವು ಇವ್ರ ಜೊತೆ ಎಲ್ಲ ಹೋಗ್ಬಿಟ್ರೆ ಸಕ್ಕತ್ತಾಗಿ ಬಾರ್ಗೇನ್ ಮಾಡ್ತಾರೆ. ನಾನು ಈಗ ಹೆಂಗಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಅಥವಾ ಯಾವುದೋ ಒಂದು ಸ್ಯಾರಿ ಅಂದ್ಕೊಳ್ಳಿ, ಅವ್ರು 3K ಹೇಳಿರ್ತಾರೆ ಅದ್ರ ಪ್ರೈಸು. ನಾನು ಆಗಿದ್ರೆ ಒಂದು 2.5K ಕೇಳ್ತೀವಿ, 2.5Kಗೂ ಕೊಟ್ಟಿಲ್ಲ ಅಂದರೆ ಒಂದು 2.8K ಆ ಥರ 200 ರೂಪೀಸ್ ಏನೋ ಬಾರ್ಗೇನ್ ಮಾಡಿರ್ತೀವಿ. ಇವ್ರು ಹೆಂಗೆ ಅಂದರೆ, ಅವ್ರು 3000 ಕೇಳಿದ್ರೆ ಅವ್ರು 1000 ಕೇಳ್ತಾರೆ ಅದನ್ನು. ಆಮೇಲೆ 1000 ಕೊಡಲಿಲ್ಲ ಅಂದರೆ 1200, 1500 ಆ ಥರ ಅರ್ಧಕ್ಕೆ ಆಫ್ ಆ್ಯಂಡ್ ಆಫ್ ಪ್ರೈಸಿಗೆ ತೊಗೊತಾರೆ ಇವರು. ನನಗೆ ಇಷ್ಟು ಚೆನ್ನಾಗೆಲ್ಲ ಬಾರ್ಗೇನ್ ಮಾಡ್ಬೋದಾ ಅಂತ ಅನ್ನಿಸ್ತು ಅವ್ರ ಜೊತೆ ಇದ್ದಾಗ. ಬಟ್ ಡೆಫಿನೆಟ್ಲಿ ಎಲ್ಲದನ್ನು ಅವ್ರು ಹಾಗೆ ಬಾರ್ಗೇನ್ ಮಾಡಿ ತೊಗೊಂಡಿದ್ದು. ನಾನು ಯಾವಾಗಲೂ ಅವರು ಒಂದು ಯಾವುದಾದ್ರೂ ಸ್ಯಾರಿ ಪ್ರೈಸು ಅಥವಾ ಯಾವ್ದಾದ್ರು ಆಕ್ಸೆಸರಿ ಪ್ರೈಸು ಅವ್ರು ಹೇಳೋ ರೇಟ್ಗೂ ಇವ್ರು ಕೇಳೋ ರೇಟ್ಗೂ ನಾನೇ ನೋಡ್ಬಿಟ್ಟು ಹಿಂಗೆ ಶಾಕ್ ಆಗಿಬಿಡ್ತಾ ಇದ್ದೆ. ಅಂಗಡಿಯವ್ರು ಶಾಕ್ ಆಗಲ್ವಾ, ನನಗೆ ಹಿಂಗೆ ಶಾಕ್ ಆಗ್ತಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಒಂಥರ ಚೆನ್ನಾಗಿತ್ತು ನೆನ್ನೆ ಶಾಪಿಂಗ್. ಸೊ ನಾನಿವಾಗ ಏನೇನು ತೊಗೊಂಡ್ವಿ ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಆಕ್ಸೆಸರೀಸ್ ತೋರಿಸ್ಬಿಡ್ತೀನಿ, ಸ್ವಲ್ಪನೇ ಇದೆ ಅದಕ್ಕೆ. ಫಸ್ಟ್ ಬಂದ್ಬಿಟ್ಟು ನಾನು ಇದೊಂದು ಮಾಂಗ್ ಟಿಕ್ಕ ತಗೊಂಡೆ. ಕಾಣಿಸ್ತಾ ಇಲ್ಲ, ಓಪನ್ ಮಾಡಿ. ತುಂಬ ಇಷ್ಟ ಆಗಿ ನೋಡಿದ ತಕ್ಷಣ ನಾನು ತಗೊಂಡಿದ್ದು ಇದನ್ನು. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 100 ರೂಪೀಸ್. ಚೆನ್ನಾಗಿದೆ, ಕ್ವಾಲಿಟಿ ಟಾಪ್ ನಾಚ್. ನೆಕ್ಸ್ಟ್ ಬಂದು ಈ ಥರ ಬ್ಯಾಂಗಲ್ಸ್ ತೊಗೊಂಡ್ರಿ. 4 ಇದೆ, ಅಂದರೆ 2 ಹಾಕ್ಕೊಂಡು ಮಧ್ಯದಲ್ಲಿ ಬಳೆಗಳು ಹಾಕ್ಕೊಂಡು ಯಾವುದಾದ್ರೂ ಕಲರ್ ಬಳೆ ಹಾಕ್ಕೊಂಡು ಇದನ್ನು ಹಾಕ್ಕೊಂಡ್ರೆ ಆ ಕಡೆ ಈ ಕಡೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಒಂದೇ ಥರದ್ದು 4 ಬ್ಯಾಂಗಲ್ಸ್ ತೊಗೊಂಡ್ವಿ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿದೆ ಆ್ಯಕ್ಚುಲಿ ಈ ಬ್ಯಾಂಗಲ್ಸ್. ಗೋಲ್ಡ್ ಥರ ಫೀಲ್ ಆಗುತ್ತೆ, ಚೆನ್ನಾಗಿದೆ.
ನೋಡಿ ಈ ಥರ ಇದೆ. ಸಕ್ಕತ್ತಾಗಿದೆ ಗೈಸ್ ಇದ್ರ ಕ್ವಾಲಿಟಿ ಮಾತ್ರ. ಆ್ಯಂಡ್ ಇದು ಹೆಂಗಂದರೆ ಈ ಥರ ಲಾಕ್ ಸಿಸ್ಟಮ್. ಸೊ ಹಿಂಗೆ ಮಾಡಿ ಹಿಂಗೆ ಓಪನ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ಳೋದು ನೋಡಿ. ಈ ಥರ ಲಾಕ್ ಸಿಸ್ಟಮ್ ಇದು. ಮತ್ತು ಹಿಂಗೆ ಓಪನ್ ಮಾಡೋದು ಈ ಥರ ಬ್ಯಾಂಗಲ್ಸು. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 2 ಪೇರ್ಸಿಗೆ 1200 ಹೇಳಿದ್ರು ಅವರು. 2 ಪೇರ್ಸಿಗೆ ಈ 2 ಬಳೆಗೆ 1200, ಈ 2 ಬಳೆಗೆ 1200 ಹೇಳಿದ್ರು. ಇವರು ಎಲ್ಲ ಸೇರಿ 4ಕ್ಕೂ ಪ್ರಾಬಬ್ಲಿ 1.5K ಕೊಟ್ಟರು ಅನಿಸುತ್ತೆ. ಹಾಂ, ಅವರು 1.2 ಹೇಳಿದ್ರು, ಇವರು 2ಕ್ಕೂ ಸೇರಿ 1.2 ಕೊಟ್ಟರು. ನಾನು ಶಾಕ್ ಆಗೋಯ್ತು, ಇಷ್ಟೊಂದು ಕಮ್ಮಿ ಕೇಳ್ಬೋದಾ ಅಂತ. ಅವ್ರು ಹೇಳಿದ ಪ್ರೈಸಲ್ಲಿ ನಾವು ಕೇಳಿದ ಪ್ರೈಸಲ್ಲಿ ಅಂತ ಅನ್ನಿಸ್ತು. ಸೊ ಬಟ್ ಬ್ಯಾಂಗಲ್ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ. ಆ್ಯಂಡ್ ಅವ್ರ ಗ್ಯಾರಂಟಿ ಕೂಡ ಹೇಳಿದ್ದಾರೆ 1 ಇಯರ್ ಪಕ್ಕ ನಾವು ನೀಟಾಗಿ ಮೇಂಟೈನ್ ಮಾಡಿದ್ರೆ. ಸೊ ಇದು ಬ್ಯಾಂಗಲ್ಸು. ನೆಕ್ಸ್ಟ್ ಬಂದ್ಬಿಟ್ಟು ಈ ಪರ್ಲ್ದು ಏನು ಪರ್ಲ್ ನೆಕ್ಲೆಸ್, ಲಾಂಗ್ ಚೈನ್ಸ್, ಲಾಂಗ್ ಸರಗಳು ತುಂಬ ಟ್ರೆಂಡಿಂಗಲ್ಲಿದೆ ಈಗೆಲ್ಲ. ಆ್ಯಂಡ್ ಅಲ್ಲಿ ಚಿಕ್ಕಪೇಟೆಯಲ್ಲಿ ರಾಜಾ ಮಾರ್ಕೆಟ್ ಅಂತ ಇದೆ ಅಲ್ಲ, ಅಲ್ಲಿ ಫುಲ್ ಗೋಲ್ಡ್ ಜ್ಯುವೆಲ್ಸು ಮತ್ತು ಸಿಲ್ವರ್ ಜ್ಯುವೆಲ್ಸ್ ಶಾಪ್ಸ್ ಇದೆ. ಅಲ್ಲಿ ಇದನ್ನು ಅವರೇ ಕಸ್ಟಮೈಸ್ ಮಾಡಿ, ನಮ್ಗೆ ಯಾವ ಥರ ಆದರೂ ನಮ್ಮದು ಫೋಟೋ ಇದ್ದರೆ ಏನಾದರೂ ಇದ್ದರೆ ಅವರೇ ಕಸ್ಟಮೈಸ್ ಮಾಡಿ, ನಾವು ಚಿನ್ನದ ಮಾಪ್ಗಳು ಕೊಟ್ಟರೆ ಆ ಮಾಪ್ಗಳಿಗೂ ಕೂಡ ಅವ್ರು ಹೆಣ್ಣು ಕೊಡ್ತಾರೆ. ನಮ್ಗೆ ಹೇಗೆ ಬೇಕು ಆ ಥರ ಅವರೇ ಪೋಣಿಸಿ ರೆಡಿ ಮಾಡಿ ಕೊಡ್ತಾರೆ. ಸೊ ಆ ಥರದಲ್ಲಿ ನಾವು ಪೋಣಿಸ್ಕೊಂಡಿದ್ದು ಇದನ್ನು, ಆ ಥರ ಒಂದು ಶಾಪ್ನಲ್ಲಿ. ಇದು ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮನೂ ಒಂದು ತೊಗೊಂಡ್ರು, ನಮ್ಮ ದೊಡ್ಡಮ್ಮ ಗ್ರೀನ್ ಕಲರ್ ತೊಗೊಂಡ್ರು, ಸೇಮ್ ಇದನ್ನೇ. ನೆಕ್ಸ್ಟು ನಮ್ಮಮ್ಮ ಪಿಂಕ್ ತೊಗೊಂಡ್ರು, ನಮ್ಮ ಇನ್ನೊಬ್ರು ದೊಡ್ಡಮ್ಮ ವೈಟ್ ಕಲರ್ ಪರ್ಲ್ ತೊಗೊಂಡ್ರು. ಇದನ್ನು ನಾನು ಆಲ್ರೆಡಿ ಹಾಕ್ಕೊಂಡು ತೋರಿಸಿದ್ದೀನಿ ನಿಮಗೆ. ಸೊ ಈ ಥರ ಇದೆ. ಸೊ ಇದಕ್ಕೆ ಅವ್ರು ಹೇಳಿದ್ದು ಬಂದು 2.6K ಸಮಥಿಂಗ್ ಹೇಳಿದ್ರು. ನಾವು 2.6K ತುಂಬ ಆಯಿತು ಅಂದ್ಬಿಟ್ಟು 1.8K, ಅವರು 1.8 ಅಲ್ಲ 2Kಗೂ ಒಪ್ಕೊಂಡಿರಲಿಲ್ಲ. ನಾವು ತುಂಬ ಬಾರ್ಗೇನ್ ಮಾಡಿ ಫೈನಲಿ 1800ಗೆ ಒಪ್ಕೊಂಡು ಕೊಟ್ಟಿದ್ದನ್ನು ನೋಡಿ. ಈ ಥರ ಇದೆ. ನನಗೆ ಈ ಮಾಪ್ಸ್ ತುಂಬ ಇಷ್ಟ ಆಯಿತು. ಲಕ್ಷ್ಮಿ ಡಿಸೈನ್ ಇದೆ ಇದರಲ್ಲಿ, ತುಂಬ ಹೈಲೈಟಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ಪರ್ಲ್ಸ್ ಕೊಟ್ಟಿದ್ದಾರೆ ಮತ್ತು ಪಿಂಕ್ ಪರ್ಲ್ಸು. ಚೆನ್ನಾಗಿ ಕಾಣುತ್ತೆ, ಇದು ವೇರ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ. ಸೊ ಈ ಥರ ಇದೆ. ಅದೇ ಅವ್ರು ಗ್ರೀನ್ ತೊಗೊಂಡಿದ್ದಾರೆ, ನಮ್ಮಮ್ಮ ಪಿಂಕ್ ತೊಗೊಂಡಿದ್ದಾರೆ, ಇನ್ನೊಬ್ರು ಫುಲ್ ವೈಟ್ ಪರ್ಲಲ್ಲಿ ಮಾಡಿಸ್ಕೊಂಡಿದ್ದಾರೆ. ಸೊ ದಟ್ ಎಲ್ಲರೂ ಒಂದೊಂದು ದಿನ ಬೇಕಂದಾಗ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕೊಂಡ್ರೆ ಆಯಿತು ಅಂದ್ಬಿಟ್ಟು ಹಂಗೆ ತೊಗೊಂಡ್ವಿ ನೋಡಿ. ಹಿಂಗಿದೆ. ನನಗೆ 1.8K ಕೂಡ ಜಾಸ್ತಿ ಆಯಿತು ಅನಿಸ್ತು. ಬಟ್ ಇದೆಲ್ಲ ತುಂಬ ವರ್ಷ ಬಾಳಿಕೆ ಬರುತ್ತೆ ನಮಗೆ. ಸೊ ಈ ಥರ ಇದೆ. ಅಲ್ಲಿ ನೀವು ತುಂಬ ಶಾಪ್ಸ್ನ ವಿಚಾರಿಸಿ, ಯಾಕಂದರೆ ಇದು ನಾವು ತೊಗೊಂಡಿದ್ದ ಶಾಪು ತುಂಬ ಫೇಮಸ್ ಶಾಪ್ ಇದೆ. ಅದು ಅವ್ರು 1.8Kಗೆ ಕೊಡೋಕ್ಕೆ ತುಂಬ ಇದು ಮಾಡಿದ್ರು. ಬಟ್ ನಾವು ಇನ್ನೊಂದು ಶಾಪಲ್ಲಿ 1.6K ಕೇಳಿದಾಗ ಅವ್ರು ಅದಕ್ಕೆ ಕೊಡೋಕ್ಕೂ ರೆಡಿ ಆಗಿಬಿಟ್ಟಿದ್ರು. ಆಮೇಲೆ ನಮಗೆ ಬೇಜಾರಾಯಿತು, ಅಯ್ಯೋ ತೊಗೊಬಿಟ್ವಿ, ಇಲ್ಲಾಂದರೆ ಇಲ್ಲೇ ಮಾಡಿಸ್ಕೋಬೋದಿತ್ತು ಅಂತ. ಸೊ ಇದೊಂದು ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಸೊ ಇಷ್ಟೇ ಆಕ್ಸೆಸರೀಸಲ್ಲಿ ಇಷ್ಟೇ ತೊಗೊಂಡಿದ್ದು. ಮತ್ತು ಬ್ಯಾಂಗಲ್ಸ್ ತೊಗೊಂಡ್ವಿ, ಡಿಫ್ರೆಂಟ್ ಕಲರ್ಸ್. ಇದು ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಗೈಸ್ ಚಿಕ್ಕಪೇಟೆಯಲ್ಲೆಲ್ಲ. ನೀವು ನಾರ್ಮಲ್ ಇಲ್ಲಿರೋ ಬ್ಯಾಂಗಲ್ ಸ್ಟೋರ್ಸಲ್ಲೆಲ್ಲ ಹೋಗಿ ಕೇಳಿಬಿಟ್ರೆ ತಲೆ ಬುಡನೂ ಇರಲ್ಲ, ಆ ಥರ ರೇಟ್ಗಳು ಹೇಳ್ಬಿಡ್ತಾರೆ. ಸೊ ಈ ಥರ ಪಿಂಕ್ ಒಂದು, ಬ್ಲೂ ಒಂದು, ಗ್ರೀನ್ ಒಂದು, ರೆಡ್ ಒಂದು, ಎಲ್ಲ ಕಲರ್ದು ಬ್ಯಾಂಗಲ್ಸ್ ತೊಗೊಂಡ್ವಿ. ಇದು ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಇದು ನಾರ್ಮಲ್ ಬ್ಯಾಂಗಲ್ಸ್ ಥರ ಅಲ್ಲ. ಓಕೆ, ಕಾಣಿಸ್ತಾ ಇಲ್ಲ, ಚೆನ್ನಾಗಿದೆ. ಸೊ ಆ ಬ್ಯಾಂಗಲ್ಸ್ ಏನಿತ್ತಲ್ಲ ಗೋಲ್ಡ್ ಬ್ಯಾಂಗಲ್ಸು, ಅದ್ರ ಜೊತೆಗೆ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ಡ್ರೆಸ್ ಮೇಲೆ ಅಂದ್ಬಿಟ್ಟು ತೊಗೊಂಡಿದ್ದು. ಸೊ ಇಷ್ಟೇ ಆಕ್ಸೆಸರೀಸಲ್ಲಿ. ನೆಕ್ಸ್ಟ್ ಏನಂದರೆ, ನಂದು ಫಸ್ಟ್ ಸ್ಯಾಲ್ರಿಯಲ್ಲಿ ನನ್ನ ಪೇರೆಂಟ್ಸಿಗೆ ನಾನು ಏನೂ ಕೊಡಿಸೇ ಇರಲಿಲ್ಲ. ಸೊ ಹಾಗಾಗಿ
ನಾನು ಏನಾದರೂ ಕೊಡಿಸ್ಬೇಕು ಅಂತ ಇತ್ತು, ಅವತ್ತಿಂದ ಇತ್ತು ನಾವು ಅಪ್ಪ ಅಮ್ಮಂಗೆ ಏನಾದ್ರು ಕೊಡಿಸ್ಬೇಕು ಅಂತ. ಬಟ್ ಆದರೆ ಒಂದು ಟೈಮ್ ಸಿಕ್ಕಿರಲಿಲ್ಲ, ಇನ್ನೊಂದು ಬಂದಿದ್ದ ಸ್ಯಾಲ್ರಿ ಎಲ್ಲ ಹಂಗಂಗೆ ಖರ್ಚಾಗ್ಬಿಡ್ತಾ ಇತ್ತು, ಹಂಗಾಗ್ತಾ ಇತ್ತು. ಸೊ ನೆನ್ನೆ ಹೆಂಗಿದ್ರು ಹೋಗಿದ್ವಲ್ಲ ಅಂದ್ಬಿಟ್ಟು ನಾವು ಅಪ್ಪ ಅಮ್ಮಂಗೆ ನಾನು ಫಸ್ಟ್ ಸ್ಯಾಲ್ರಿಯಲ್ಲಿ ಗಿಫ್ಟ್ ಕೂಡ ತಗೊಂಡೆ. ಸೊ ಅದು ಏನಂದರೆ ನಾನು ಮುಂಚೆನೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ, ಅಮ್ಮಂಗೆ ಸ್ಯಾರಿ, ಅಪ್ಪಂಗೆ ಔಟ್ಫಿಟ್, ಅವರು ಏನು ಪೀಸ್ ತೊಗೊಂಡು ಹೊಲಿಸೋದು. ಸೊ ಅವರಿಗೆ ಶರ್ಟ್ ಮತ್ತು ಪ್ಯಾಂಟ್ ಪೀಸು, ಅಮ್ಮಂಗೆ ಸ್ಯಾರಿ ಅಂತ ಮುಂಚೆನೇ ನನ್ನ ತಲೆಯಲ್ಲಿ ಇದ್ದಿದ್ದೆ ಅದು. ಸೊ ಅಪ್ಪನಿಗೆ ಏನೇನು ತೊಗೊಂಡ್ವಿ ಅಂದರೆ, ಬಟ್ ಒಂದು ಅಂತ ಅಂದ್ಕೊಂಡಿದ್ದೆ, ಆದರೆ ಜಾಸ್ತಿ ತೊಗೊಂಡೆ. ದಟ್ಸ್ ಓಕೆ. ಅಲ್ಲಿ ಪ್ರೈಸಸ್ನ ನಾವು ಬಾರ್ಗೇನ್ ಮಾಡಿದ್ದು ನೋಡಿದ್ರೆ ನಾನು ಇಲ್ಲೆಲ್ಲಾದರೂ ತೊಗೊಂಡಿದ್ರೆ ಅಷ್ಟೇ ಪ್ರೈಸ್ ಆಗ್ತಾಯಿತ್ತು ಅನಿಸುತ್ತೆ. ಸೊ ಇದೊಂದು ಶರ್ಟ್ ಪೀಸ್ ತೊಗೊಂಡಿದ್ದೀನಿ ಡ್ಯಾಡಿಗೆ. ಅಂದರೆ ಅವ್ರು ಈ ಥರ ಫುಲ್ ಜಾಸ್ತಿ ಇದೆಲ್ಲ ಸ್ವಲ್ಪ ಹುಡುಗರು ಹಾಕೊಳ್ಳೋ ಥರ ಇದೆ. ಈ ಥರದ್ದೆಲ್ಲ ನಮ್ಮ ಡ್ಯಾಡಿ ಜಾಸ್ತಿ ಹಾಕಲ್ಲ, ಯಾವಾಗಲೂ ಪ್ಲೇನೇ ಹಾಕ್ತಾರೆ. ಸೊ ಈ ಥರದ್ದೆಲ್ಲ ಟ್ರೈ ಮಾಡಲಿ ಅಂದ್ಬಿಟ್ಟೇ ಇದನ್ನು ತೊಗೊಂಡಿದ್ದು. ಸೊ ಇದೊಂದು ಪೀಸು. ಆಮೇಲೆ ಈ ಕಲರ್ ಇರಲಿಲ್ಲ ನಮ್ಮ ಡ್ಯಾಡಿ ಹತ್ರ, ಫುಲ್ ಲೈಟ್ ಪಿಸ್ತಾ ಕಲರ್ ಗೈಸ್ ಇದು. ಸೊ ಇದನ್ನು ಒಂದು ತೊಗೊಂಡೆ. ಆ್ಯಂಡ್ ಇದನ್ನು ಒಂದು ತೊಗೊಂಡೆ. ಈ ಕಲರು ಇರಲಿಲ್ಲ ನಮ್ಮ ಡ್ಯಾಡಿ ಹತ್ರ, ಅದಕ್ಕೆ ಇದೊಂದು ತೊಗೊಂಡೆ. ಎಲ್ಲ ಕ್ವಾಲಿಟಿ ಸಕ್ಕತ್ತಾಗಿದೆ. ನಾನು ಪ್ಯಾಂಟ್ಗಳು ಬಂದ್ಬಿಟ್ಟು ರೇಮಂಡ್ಸಲ್ಲಿ ತೊಗೊಂಡೆ. ಇದು ಶರ್ಟ್ ಪೀಸ್ ರೇಮಂಡ್ಸಲ್ಲಿ ಸಿಗಲಿಲ್ಲ ನಮಗೆ. ಸೊ ಅದಕ್ಕೆ ಇದು ಯಾವುದು ಬೆಸ್ಟ್ ಕ್ವಾಲಿಟಿ ಇದೆ, ಬೆಸ್ಟ್ ಜಾಸ್ತಿ ಪ್ರೈಸ್ ಯಾವುದಿದೆ, ಬೆಸ್ಟ್ ಕ್ವಾಲಿಟಿ ಯಾವುದಿದೆ ಅದರಲ್ಲೇ ತೊಗೊಂಡಿದ್ದು. ಶರ್ಟ್ ಪೀಸಸ್ ಕೂಡ ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ಇದು ಪ್ಯಾಂಟ್ ಪೀಸಸ್ ಬಂದ್ಬಿಟ್ಟು ಇದೊಂದು ಕಲರ್ ತೊಗೊಂಡೆ. ಅವರೇ ಇದಕ್ಕೆ ಮ್ಯಾಚ್ ಆಗೋ ಕಲರ್ಸ್ನ ಅವರೇ ಸಜೆಸ್ಟ್ ಮಾಡಿದ್ರು. ಸೊ ಇದೊಂದು ತೊಗೊಂಡೆ. ಈ ಪ್ಯಾಂಟ್ ಪೀಸ್ಗಳು ಬಂದ್ಬಿಟ್ಟು ರೇಮಂಡ್ಸಲ್ಲೇ ತೊಗೊಂಡಿದ್ದು. ಸೊ ಇದೊಂದು, ಆಮೇಲೆ ಇದು ಎರಡು ಕಲರ್ ತೊಗೊಂಡೆ ಪ್ಯಾಂಟ್ ಪೀಸು. ಸೊ ಇಷ್ಟಕ್ಕೆ ಎಷ್ಟು ಕಾಸ್ಟ್ ಆಯಿತು ಗೊತ್ತಾ? ಇಷ್ಟು ನಾನು 2 ಲೆಗಿನ್ಸ್ ತೊಗೊಂಡೆ ಆ್ಯಕ್ಚುಲಿ. ನಾನು 2 ಲೆಗಿನ್ಸ್ ತೊಗೊಂಡೆ. ಇಷ್ಟಕ್ಕೆ ಟೋಟಲ್ ಆಗಿ ನನಗಾಗಿದ್ದು 3000, 3K ಆಯಿತು ಇಷ್ಟಕ್ಕೆ. ಐ ಥಿಂಕ್ ವರ್ತ್ ಅನಿಸುತ್ತೆ. 3 ಶರ್ಟ್ ಪೀಸ್ ಇದೆ, 2 ಪ್ಯಾಂಟ್ ಪೀಸ್ ಇದೆ, ನಾನು 2 ಲೆಗಿನ್ಸ್ ತೊಗೊಂಡೆ. ಇಷ್ಟಕ್ಕೂ ಸೇರಿ 3K ಅಂದರೆ ಐ ಥಿಂಕ್ ವರ್ತ್. ಸೊ ಅದು ಅಪ್ಪಂದಾಯಿತು. ನೆಕ್ಸ್ಟ್ ಏನಂದರೆ, ನೆಕ್ಸ್ಟು ಇದು ಅಮ್ಮ ಬಂದ್ಬಿಟ್ಟು ಒಂದು ಸ್ಯಾರಿ ತೊಗೊಂಡಿದ್ರು ಗೈಸ್. ನೋಡಿ, ಈ ಕಲರ್ ತುಂಬ ಟ್ರೆಂಡಿಂಗಲ್ಲಿದೆ ಈಗ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಈ ಕಲರ್ದು ಸ್ಯಾರಿ ತೊಗೊಂಡಿದ್ದಾರೆ ಈಗ, ತುಂಬ ಟ್ರೆಂಡಿಂಗಲ್ಲಿದೆ ಅಂತ. ನೋಡಿ ಈ ಥರ ಇದೆ ಇದು ಸ್ಯಾರಿ. ಸೊ ಇದು ಬಾರ್ಡರು, ಫುಲ್ ಸ್ಯಾರಿ ಬಂದ್ಬಿಟ್ಟು ಪ್ಲೇನೇ ಇರುತ್ತೆ. ತುಂಬ ಟ್ರೆಂಡಿಂಗಲ್ಲಿದೆ. ಇದು ರನ್ನಿಂಗ್ ಬ್ಲೌಸ್ ಬಂದಿದೆ. ಇದಕ್ಕೆ ವೈಟ್ ಕಲರ್ ಬ್ಲೌಸ್ ಕೂಡ ಬರುತ್ತೆ. ನಾವು ಬೇಕಂದರೆ ಸಪ್ರೇಟಾಗಿ ತೊಗೋಬೋದು. ಅದನ್ನು ತೊಗೊಂಡು ನಾನು ಆಲ್ರೆಡಿ ಹೊಲಾಕ್ಬಿಟ್ಟಿದ್ದೀನಿ. ನಮ್ಮಮ್ಮನೂ ಹೊಲ್ಸ್ಕೊಂಡಿದ್ದಾರೆ ಈ ಸ್ಯಾರಿಗೆ, ಅಥವಾ ಬೇರೆ ಯಾವ ಸ್ಯಾರಿಗಾದರೂ ಅಷ್ಟೇ ವೈಟ್ ಕಲರ್ ಚೆನ್ನಾಗಿ ಕಾಣುತ್ತೆ ಡಾರ್ಕ್ ಸ್ಯಾರೀಸ್ಗೆ ಅಂದ್ಬಿಟ್ಟು. ಸೊ ಇದೊಂದು ತೊಗೊಂಡಿದ್ರು ಆಯಿತಾ. ಇದು ತೊಗೊಂಡಿದ್ದು ಬಂದ್ಬಿಟ್ಟು ನಮ್ಮ ಮಮ್ಮಿ ಹೊಯ್ಸಳ ಸರ್ಕಲಲ್ಲಿ, ಕೆಂಗೇರಿ ಹತ್ರ. ಅಲ್ಲಿ ಇದನ್ನು ನಮ್ಮಮ್ಮ 1.7K ಏನೋ ಕೊಟ್ಟು ತೊಗೊಂಡಿದ್ದು. 1750 ಏನೋ ಅನಿಸುತ್ತೆ, 1800 ಏನೋ ಅಷ್ಟು ಕೊಟ್ಟು ತೊಗೊಂಡಿದ್ರು ಇದನ್ನು. ನಾವು ನಿನ್ನೆ ಇದೇ ಸ್ಯಾರಿನ, ಸೇಮ್ ಸ್ಯಾರಿನ 850 ರುಪೀಸಿಗೆ ನೋಡಿದ್ವಿ ಚಿಕ್ಕಪೇಟೆಯಲ್ಲಿ. ಸೊ ನಮಗೆ ಬೇಜಾರೇ ಆಗೋಯ್ತು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಪ್ರೈಸ್ ಅಂತ. ಬಟ್ ಕ್ವಾಲಿಟಿ ಇದು ಚೆನ್ನಾಗಿದೆ ನಿಜ. ಆದರೆ ಅಲ್ಲಿನೂ ನಾವು ಇನ್ನೂ ಜಾಸ್ತಿ ಪ್ರೈಸ್ದು ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿನೇ ಇರ್ತಾಯಿತ್ತು. ಬಟ್ ಬೇಜಾರಾಯಿತು, ಎಷ್ಟೊಂದು ಡಿಫ್ರೆನ್ಸ್ ಇದೆ, 2 ಸ್ಯಾರಿ ತೊಗೊಬಿಡ್ಬೋದಿತ್ತು ಆ ಅಮೌಂಟಿಗೆ ಅಂತ ಅನ್ನಿಸ್ತು. ಸೊ ಇದೊಂದು ಸ್ಯಾರಿ. ನಿನ್ನೆ ಅಮ್ಮ ನೋಡಿ ಈ ಥರ ಸ್ಯಾರೀಸ್ಗೆಲ್ಲ ಈ ಥರ ಬ್ಲೌಸಸ್ ಮ್ಯಾಚ್ ಆಗುತ್ತೆ, ಹಾಗಾಗಿ ಈ ಥರದ್ದು ಒಂದು ಬ್ಲೌಸ್ ತೊಗೊಂಡಿದ್ದಾರೆ. ಇದರಲ್ಲಿ ಎಲ್ಲ ಕಲರ್ ಇದೆ ಗೈಸ್ ಈ ಬ್ಲೌಸಲ್ಲಿ, ಈ ಬ್ಲೌಸ್ ಪೀಸಲ್ಲಿ. ಅಂದರೆ ಅಲ್ಲಿ ಡ್ರೆಸ್ ಪೀಸಸ್ ಎಲ್ಲ ಬರುತ್ತಲ್ಲ, ಆ ಸ್ಟೋರ್ಸಲ್ಲಿ ನಮ್ಮಮ್ಮ ನೋಡಿಬಿಟ್ಟು ಈ ಇದರಲ್ಲಿ ಎಲ್ಲ ಕಲರ್ಸ್ ಇದೆ ಆಲ್ಮೋಸ್ಟ್. ಯಾವುದ್ರದ್ದಾದ್ರೂ ಬ್ಲೌಸು ಹಳೇದು ನಮ್ಮಮ್ಮನ ರೇಷ್ಮೆ ಸ್ಯಾರಿನೋ ಯಾವುದಾದ್ರೂ ಹಾಕ್ತಾ ಇಲ್ಲ ಬ್ಲೌಸು ಅಂದರೆ ಅದಕ್ಕೆ ಮ್ಯಾಚ್ ಮಾಡ್ಬೋದು. ಸೊ ಅದಕ್ಕೆ ಇದನ್ನು ತೊಗೊಂಡ್ರು. ಇದು ಎಷ್ಟು ಮೀಟ್ರ್ ಅಂತ ನಂಗೆ ನೆನಪಿಲ್ಲ, ಬಟ್ 750 ರುಪೀಸ್ ಏನೋ ಕೊಟ್ಟರು ಇದಕ್ಕೆ.
ನೆಕ್ಸ್ಟು ಒಂದು ಯಾವುದೋ ಸ್ಯಾರಿ ಇಟ್ಕೊಂಡವ್ರೆ. ಇದೆಲ್ಲ ನಮ್ಮಮ್ಮ ಪರ್ಚೇಸ್ ಮಾಡಿರೋದು ಗೈಸ್. ಇದು ಹೊಯ್ಸಳ ಸರ್ಕಲಲ್ಲೇ ತೊಗೊಂಡಿದ್ದು. ಈ ಥರ ಸ್ಯಾರಿ ಎಲ್ಲ 650, 750, 800 ಅಷ್ಟಕ್ಕೆ ಇದೆ ಚಿಕ್ಕಪೇಟೆಯಲ್ಲಿ. ಇಲ್ಲೆಲ್ಲ 1000 ರೂಪಾಯಿ ಮೇಲೆ ಕೊಟ್ಟಿರ್ತಾರೆ ನಮ್ಮಮ್ಮ, ನಂಗೆ ಗೊತ್ತು. ಇದು ಒಂದು ತೊಗೊಂಡಿದ್ದಾರೆ. ನಮ್ಮಮ್ಮನಿಗೆ ಈ ಕಲರ್ಸ್ ಎಲ್ಲ ಸಕಲ ಕಾಣುತ್ತೆ ಆ್ಯಕ್ಚುಲಿ, ಬಿಕಾಸ್ ಅವ್ರು ತುಂಬ ಫೇರ್ ಇದ್ದಾರೆ ಹಾಗಾಗಿ. ನಾನು ಕೊಡಿಸಿದ್ದು ನಮ್ಮಮ್ಮನಿಗೆ ನನ್ನ ಸ್ಯಾಲ್ರಿಯಲ್ಲಿ, ಅದು ತೋರಿಸ್ತೀನಿ ಈಗ. ಫಸ್ಟ್ ಸ್ಯಾರಿ ಇದು. ನಮ್ಮಮ್ಮ ಇದೇನೋ ಗೊತ್ತಿಲ್ಲ, ಇದನ್ನು ಅವರು ತಗೊಬಂದು ಹಾಕಿದ ತಕ್ಷಣ, ಲೈಕ್ ಇವಾಗ ತುಂಬ ಕಲೆಕ್ಷನ್ಸ್ನ ತಗೊಬಂದು ತೋರಿಸ್ತಾರಲ್ವ, ಆವಾಗ ಈ ಸ್ಯಾರಿನ ತಗೊಬಂದು ಅವ್ರು ಹಾಕಿದ ತಕ್ಷಣ ನಮ್ಮಮ್ಮ ಎತ್ಕೊಂಡು ಮಡಿಕೊಬಿಟ್ರು. ಅಷ್ಟು ಇಷ್ಟ ಆಗೋದಂತೆ ನಮ್ಮಮ್ಮಗೆ. ಇದು ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ ನಿಮಗೆ, ಬಟ್ ಇದು ನೆವಿ ಬ್ಲೂ ಮತ್ತು ಪರ್ಪಲ್ ಕಾಂಬಿನೇಷನಲ್ಲಿದೆ. ಸೊ ಇದು ಒಂದೇ ಸ್ಯಾರಿ, ಇದರಲ್ಲಿ ಬೇರೆ ಕಲರ್ಸ್ ಕೂಡ ಇರಲಿಲ್ಲ ಗೈಸ್. ಇದು ಒಂದೇ ಸ್ಯಾರಿ, ಒಂದೇ ಒಂದು ಪೀಸ್ ಇತ್ತು. ನಮ್ಗೆ ಇದೇ ಡಿಸೈನಲ್ಲಿ ಯಾವ್ದಾವ್ದು ಕಲರ್ಸ್ ಇದೆ ತೋರಿಸಿ ಅಂತ ಕೇಳಿದ್ರು ಇರಲಿಲ್ಲ. ಎಲ್ಲ ಸ್ಯಾರಿ ಸಖತ್ತು ಸಾಫ್ಟ್ ಆಗಿದೆ ಗೈಸ್. ಈ ಸಲ ನಮ್ಮಮ್ಮ ತೊಗೊಂಡಿರೋ ಸ್ಯಾರೀಸ್ ಎಲ್ಲ ಫುಲ್ಲು ಸಾಫ್ಟ್ ಸ್ಯಾರೀಸು. ಬಿಕಾಸ್ ಅವ್ರಿಗೆ ಈ ಥರ ಸಾಫ್ಟ್ ಆಗಿದ್ದರೆ ಉಟ್ಕೊಂಡಿದ್ರು ಉಟ್ಕೊಂಡಿಲ್ಲ ಅನ್ನೋ ಥರ ಫೀಲ್ ಆಗಬೇಕು, ಆ ಥರ ಸ್ಯಾರೀಸ್ ಬೇಕು ಅಂತಲೇ ಹೋದ್ರು ಅವ್ರು ಈ ಸಲ. ಸೊ ಅದಕ್ಕೆ ಎಲ್ಲ ಸಾಫ್ಟ್ ಸ್ಯಾರೀಸ್ ತೊಗೊಂಡಿದ್ದಾರೆ. ಎಲ್ಲ ಬಾಡಿ ಆಗಿ ಹಿಂಗೆ ಸಕ್ಕತ್ತಾಗಿದೆ, ಮುಟ್ಟಕ್ಕೆ ಒಂದು ಫೀಲ್ ಇದೆ ಅಲ್ವಾ, ಸಕ್ಕತ್ತಾಗಿದೆ ಎಲ್ಲನೂ. ಇದು ನೋಡಿ, ಇದು ಬಾರ್ಡ್ರ್ ಎಲ್ಲ ಸಖತ್ತಾಗಿದೆ, ಡಿಸೈನ್ ಮಾತ್ರ. ಈ ಬಾರ್ಡರ್ ಡಿಸೈನ್ ಎಲ್ಲ ನಮ್ಮಮ್ಮಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ತೋರಿಸಿ ಅಂತ ಕೇಳಿದ್ರೆ ಯಾವ ಕಲರು ಇರಲಿಲ್ಲ, ಇದು ಒಂದೇ ಕಲರ್ ಇದ್ದಿದ್ದು. ಆ್ಯಂಡ್ ಈ ಕಲರ್ ಕೂಡ ಚೆನ್ನಾಗೇ ಇದೆ, ನಮ್ಮಮ್ಮಂಗೆ ಈ ಕಲರ್ ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಇದನ್ನೇ ತಗೊಂಡ್ರು. ಪ್ಲೇನ್ ಬ್ಲೌಸ್ ಬಂದಿದೆ ಗೈಸ್ ಇದಕ್ಕೆ. ಪ್ಲೇನ್ ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ ಇದಕ್ಕೆ. ಸೊ ಈ ಥರ ಇದೆ. ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ನಾನು ತೋರಿಸ್ತಾ ಇರೋ ಸ್ಯಾರೀಸಲ್ಲಿ ಅಂತ ನನಗೆ ಹೇಳಿ ಆಯಿತಾ. ಸಕ್ಕತ್ತಿದೆ. ನನಗೂ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ನಮ್ಮಮ್ಮಂಗೆ ನಾನೇ ಈ ಕಲರೇ ಚೆನ್ನಾಗಿದೆ ನೋಡು, ನಿಮಗೆ ಇದೇ ಕಲರ್ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಮ್ಮಮ್ಮನ ಹತ್ರ ಯಾವ ಕಲರ್ ಇಲ್ಲ ಅದನ್ನೇ ಚೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಈ ಕಲರ್ ಕೂಡ ಇರಲಿಲ್ಲ ನಮ್ಮಮ್ಮನ ಹತ್ರ, ಹಾಗಾಗಿ ಇದನ್ನು ಫೈನಲೈಸ್ ಮಾಡ್ಕೊಂಡು ಇದನ್ನು ತೊಗೊಂಡ್ವಿ. ಇದು ನಾನು ಕೊಡಿಸಿದ್ದು ನಮ್ಮಮ್ಮನಿಗೆ. ಈ ಸ್ಯಾರಿ ಬಂದ್ಬಿಟ್ಟು ಒಂದೊಂದು ಸಿಂಗಲ್ ಸ್ಯಾರಿ ಪ್ರೈಸ್ ನನಗೆ ಗೊತ್ತಿಲ್ಲ. 2 ಸ್ಯಾರಿ ಒಟ್ಟಿಗೆ ತೊಗೊಂಡ್ರು. ಎರಡಕ್ಕೂ ಸೇರಿ ಎಷ್ಟಾಯಿತು ಅಂತ ನಾನು ಹೇಳ್ತೀನಿ. ಎಷ್ಟು ಹೇಳಿದ್ರು ಅವರು, ಇವ್ರು ಎಷ್ಟಕ್ಕೆ ಬಾರ್ಗೇನ್ ಮಾಡಿದ್ರು ಅಂತ ಹೇಳ್ತೀನಿ ರೀ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಸ್ಯಾರಿ. ಈ ಕಲರ್ ಕಾಂಬಿನೇಷನು, ಈ ಕಲರು ಯಾವುದೂ ಇರಲಿಲ್ಲ ನಮ್ಮಮ್ಮನ ಹತ್ರ. ಸೊ ಅದಕ್ಕೆ ಇದನ್ನು ತಗೊಂಡ್ರು. ನಮ್ಮ ಅಲ್ಲೇ ನಿಂತ್ಕೊಂಡು ನೋಡ್ತವ್ರೆ. ಈ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ ಇರಲಿಲ್ಲ ನಮ್ಮಮ್ಮನ ಹತ್ರ. ಅದೇನೋ ಅವ್ರಿಗೆ ಗ್ರೀನ್ ಸ್ಯಾರಿ ಬೇಕು 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 ಅಂದ್ಕೊಂಡು ಇದನ್ನು ತೊಗೊಂಡು. ಇದು ಕೂಡ ಸಕ್ಕತ್ತಾಗಿದೆ, ಸ್ಮೂತಾಗಿದೆ, ಸಾಫ್ಟ್ ಸಿಲ್ಕ್ ಥರ. ಸೊ ಹೀಗಿದೆ ಇದು ಸ್ಯಾರಿ. ಇದು ಬಾರ್ಡರ್ ಡಿಸೈನ್ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ಇದೆ. ಸೊ ಇದನ್ನು ನೋಡಿದ ತಕ್ಷಣ ಇಷ್ಟಪಟ್ಬಿಟ್ಟು ಎತ್ತಿಟ್ಬಿಟ್ರು ಸೈಡ್ಗೆ. ಸೊ ಇದೇ ಇರಲಿ ನನಗೆ ಅಂತ. ಇದರಲ್ಲಿ ತುಂಬ ಕಲರ್ಸ್ ಇತ್ತು, ಬಟ್ ಆದರೆ ನಮ್ಮಮ್ಮ ನನಗೆ ಇದೇ ಕಲರ್ ಬೇಕು ಅಂದ್ಬಿಟ್ಟೆ ಇದನ್ನು ಚೂಸ್ ಮಾಡಿ ಇದನ್ನು ತೊಗೊಂಡ್ರು. ಇದಕ್ಕೂ ಅಷ್ಟೇ ರೆಡ್ ಕಲರ್ದು ಪ್ಲೇನ್ ಬ್ಲೌಸ್ ಬಂದಿದೆ. ಸೊ ಎಲ್ಲ ಸ್ಯಾರಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಎಲ್ಲನೂ ಸಾಫ್ಟ್ ಸಿಲ್ಕೆ ತೊಗೊಂಡ್ಬಿಟ್ಟಿದ್ದಾರೆ ಗೈಸ್, ಎಲ್ಲನೂ ಸಾಫ್ಟ್ ಸಿಲ್ಕೆ. ಯಾಕಂದರೆ ಇದು ಗ್ರ್ಯಾಂಡಾಗೂ ಕಾಣುತ್ತೆ, ಆಮೇಲೆ ತುಂಬ ರಿಸ್ಕಿ ಅಂತಲೂ ಫೀಲ್ ಆಗಲ್ಲ ಅಂತ ಅಂದ್ಬಿಟ್ಟು. ಸೊ ಇದೆರಡು ಸ್ಯಾರಿ ನಾನು ಕೊಡಿಸಿದ್ದು ನಮ್ಮಮ್ಮಂಗೆ ನನ್ನ ಫಸ್ಟ್ ಸ್ಯಾಲ್ರಿಯಲ್ಲಿ. ಸೊ ಇದು ಎರಡಕ್ಕೂ ಸೇರಿ ಅವರು 4.3K ಏನೋ ಹಾಕಿದ್ರು ಬಿಲ್ಲು. ಇವರು ಫೈನಲೈಸ್ ಮಾಡಿ ಎಲ್ಲ ಕಮ್ಮಿ ಮಾಡಿಸಿ ಎಲ್ಲ ಇದು ಮಾಡಿಸಿ, ಅಂದರೆ ನಮ್ಮ ದೊಡ್ಡಮ್ಮ ಅವರು ತೊಗೊಂಡಿದ್ರು, ಇನ್ನೊಬ್ರು ದೊಡ್ಡಮ್ಮ ಅವರು ತೊಗೊಂಡು ಎಲ್ಲರೂ ತೊಗೊಂಡಿದ್ರಲ್ಲ, ಜಾಸ್ತಿ ತೊಗೊಂಡಿದ್ರಲ್ಲ, ಬಲ್ಕಲ್ಲಿ ಇತ್ತಲ್ಲ. ಸೊ ಅದಕ್ಕೆ ಇದು ಎರಡರದ್ದು ಪ್ರೈಸ್ನ 3K ಮಾಡಿಸಿದ್ರು.
ಅವ್ರು 4.3K ಏನೋ ಮಾಡಿದ್ರು, ನಾವು ಎಲ್ಲನೂ ಇದು ಮಾಡಿ ಎರಡಕ್ಕೂ ಸೇರಿ 3K ಏನೋ ಕೊಟ್ಟೆ. ಸೊ 3K ನನ್ನ ಪ್ರಕಾರ ವರ್ತ್ ಇದೆ, ಬಿಕಾಸ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಮುಟ್ಟಿದ್ರೆ ಎಷ್ಟು ಸಾಫ್ಟ್ ಇದೆ ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ನನಗೆ ವರ್ತ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಬಂದರೆ ಇದೊಂದು ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಅಮ್ಮನಿಗೆ ನಂಗೆ ಬನಾರಸ್ ಜಾರ್ಜೆಟ್ ಸ್ಯಾರಿ ಬೇಕೇ ಬೇಕು, ಜಾರ್ಜೆಟ್ ಸ್ಯಾರಿನೇ ಬೇಕು ಅಂತ ಫುಲ್ಲು ಹುಡ್ಕಾಡಿ ತಗೊಂಡಿದ್ದು ಸ್ಯಾರಿ ಇದು. ರೆಡ್ ಕಲರಲ್ಲಿ ತಗೊಂಡಿದ್ದಾರೆ. ನಮ್ಮ ಅಮ್ಮನ ಹತ್ರ ರೆಡ್ ಕಲರ್ ಒಂದೂ ಇಲ್ಲ, ಈ ಥರ ಬ್ರೈಟ್ ರೆಡ್ ಕಲರ್ ಒಂದೇ ಒಂದು ಸ್ಯಾರಿನೂ ಇಲ್ಲ. ಬಿಕಾಸ್ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ, ಓವರಾಗಿ ಕಾಣುತ್ತೆ ಅಂತ ಇದುವರೆಗೂ ಈ ಕಲರ್ ತಗೊಂಡೇ ಇರಲಿಲ್ಲ. ಬಟ್ ಈ ಸಲ ನಂಗೆ ಬೇಕೇ ಬೇಕು, ಇದೇ ಕಲರ್ ಬೇಕು ಅಂದ್ಬಿಟ್ಟು ತಗೊಂಡ್ರು. ಸೊ ಇದು ಬಂದ್ಬಿಟ್ಟು ಇದು ಸಾಫ್ಟ್ ಸಿಲ್ಕ್ ಅಲ್ಲ, ಇದು ಜಾರ್ಜೆಟ್ ಸ್ಯಾರಿ ಇದು. ಬಟ್ ಸ್ಮೂತ್ ಆಗಿದೆ, ಇದು ಕೂಡ ಕ್ವಾಲಿಟಿ ಸೂಪರ್ ಆಗಿದೆ. ಎಲ್ಲ ಸ್ಯಾರೀಸು ನಾವು ಒಂದೇ ಶಾಪಲ್ಲಿ ತೊಗೊಂಡಿದ್ದು ಗೈಸ್. ಆ ಶಾಪ್ ಡೀಟೇಲ್ಸ್ನ ನಾನು ನಿಮ್ಗೆ ಏನಾದ್ರು ಬೇಕು ಅಂದರೆ ಹೇಳಿ, ನಾನು ನೆಕ್ಸ್ಟ್ ಟೈಮ್ ಹೋದಾಗ ನೀಟಾಗಿ ಆ ಶಾಪ್ ಡೀಟೇಲ್ಸ್ನ ಹೇಳ್ತೀನಿ. ಬಿಕಾಸ್ ಅದು ಹೋಲ್ಸೇಲ್ ಶಾಪು, ತುಂಬ ಸಕ್ಕಲಾಗಿ ಬಾರ್ಗೇನ್ ಮಾಡೋ ಸ್ಕಿಲ್ಸ್ ಇದ್ರೆ ನಿಮಗೆ ನೀವು 3,000 ರೂಪಾಯಿ ಸೀರೆನ 1,000 ರೂಪಾಯಿಗೂ ತೊಗೊಬರ್ಬೋದು. ಅಷ್ಟು ಬಾರ್ಗೇನ್ ಮಾಡೋ ಸ್ಕಿಲ್ಸ್ ಇರಬೇಕು ನಿಮಗೆ. ಸೊ ಈ ಒಂದು ಸ್ಯಾರಿ ನೋಡಿ, ಇದು ಬಾರ್ಡರ್ ಸಕ್ಕದಾಗಿದೆ, ಸಕ್ಕಲ್ ಗ್ರ್ಯಾಂಡಾಗಿ ಕಾಣುತ್ತೆ ಗೈಸ್. ಇದು ಉಟ್ಕೊಂಡ್ಬಿಟ್ರೆ ಮಾತ್ರ ಸೂಪರ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಮ್ಮಮ್ಮ ಫುಲ್ ಬ್ರೈಟ್ ಆಗಿರೋದಕ್ಕೂ ಅದಕ್ಕೂ ಅವ್ರು ಹಾಕೊಂಡೆಲ್ಲ, ನಾನು ವಿಡಿಯೋ ಮಾಡಿದ್ದೀನಿ ಅನ್ಸುತ್ತೆ, ಹಾಕೊಂಡೆಲ್ಲ ಲಕ್ಷ್ಮೀ ದೇವಿ ಥರ ಕಾಣಿಸ್ತೀರಾ ನೀವು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಗೊತ್ತಲ್ವ ಈ ಸೀರೆ ಅಂಗಡಿಯವರು ಏನನ್ನೆಲ್ಲ ಬಿಲ್ಡಪ್ ಹೇಳ್ಕೊಡ್ತಾರೆ, ಹಾಗೆಲ್ಲ ಮಾತಾಡ್ಕೊಂಡಿದ್ರು. ಸೊ ಇದೊಂದು ಸ್ಯಾರಿ, ಇದು ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ, ಇದಕ್ಕೆ ಪ್ಲೇನ್ ಬ್ಲೌಸ್ ಬಂದಿದೆ ಗೈಸ್. ನಮ್ಗೆ ಹೇಗೆ ಬೇಕು ಹಂಗೆ ವರ್ಕ್ ಮಾಡಿಸ್ಕೋಬೋದು. ಸೊ ಈ ಥರ ಇದೆ. ನನಗೂ ಈ ಸ್ಯಾರಿ ತುಂಬ ಇಷ್ಟ ಆಯ್ತು. ಲಾಸ್ಟ್ ಮೂಮೆಂಟಲ್ಲಿ ನಮ್ಮಮ್ಮ ತೊಗೊಂಡಿದ್ದು ಸ್ಯಾರಿ ಇದು. ಸೊ ಇದಕ್ಕೆ ಅವ್ರು ಹೇಳಿದ್ದು 3.6K, 3,600 ಹೇಳಿದ್ರು. ನಮ್ಮಮ್ಮ ಫುಲ್ ಬಾರ್ಗೇನ್ ಮಾಡಿ ಕೊಟ್ಟಿದ್ದು 1,800 ರೂಪಾಯಿ. 1,800 ರೂಪಾಯಿ ತಾನೇ 1,800 ರೂಪಾಯಿ ಕೊಟ್ಟರು ಇದಕ್ಕೆ. 1,800 ಡೆಫಿನೆಟ್ಲಿ ವರ್ತ್ ಗೈಸ್ ಈ ಸ್ಯಾರಿಗೆ. ಸಕ್ಕತ್ತಾಗಿದೆ ಸ್ಯಾರಿ. ಇದರಲ್ಲೂ ಸಖತ್ ಕಲರ್ ಕಾಂಬಿನೇಷನ್ಸ್ ಇತ್ತು. ನಮ್ಮಮ್ಮ ಇದೇ ಕಲರ್ ಬೇಕು ಅಂತ ತಗೊಂಡ್ರು. ಸೊ ಇಷ್ಟನ್ನ ತಗೊಂಡ್ವಿ ಚಿಕ್ಕಪೇಟೆಯಲ್ಲಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಆ್ಯಂಡ್ ನಾನು ಪ್ರೈಸಸ್ ಎಲ್ಲ ಡೀಟೇಲಾಗಿ ಹೇಳಿದ್ದು ನಿಮಗೆ ಹೆಲ್ಪ್ ಆಗಿದೆ. ನೀವೇನಾದರೂ ಹೋದರೆ ಹೆಂಗೆ ಬಾರ್ಗೇನ್ ಮಾಡ್ಬೋದು, ಯಾವ ಸ್ಯಾರಿ ಪ್ರೈಸ್ ಎಷ್ಟು ಕೇಳ್ಬೋದು, ಈ ಐಡಿಯಾ ಎಲ್ಲ ನನಗೂ ಸೀರಿಯಸ್ ಆಗಿರಲಿಲ್ಲ, ನನಗೂ ಇವರಿಂದನೇ ಗೊತ್ತಾಗಿದ್ದು. ಸೊ ನಿಮಗೂ ಇದು ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಇದೇ ಥರ ಜಾಸ್ತಿ ವ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಈ ಶಾಪ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ, ಆ್ಯಂಡ್ ಆ್ಯಕ್ಚುಲಿ ನಾನು ಒಂದು ಲಂಗ ದಾವಣಿ ಕೂಡ ತೊಗೊಂಡೆ, ಫುಲ್ ಪ್ಲೇನ್ ಹಳ್ಳಿ ಸ್ಟೈಲ್ ಲಂಗ ದಾವಣಿ. ಅದನ್ನು ಆಲ್ರೆಡಿ ನಾನು ಹೊಲಿಯೋಕ್ಕೆ ಕೊಟ್ಬಿಟ್ಟಿದ್ದೀನಿ. ಸೊ ಅದು ಬಂದಮೇಲೆ ಯಾವಾಗಾದ್ರೂ ಸ್ಟೈಲ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್ ಗೈಸ್. ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಮಿಸ್ ಮೀ. ಬೈ ಬಾಯ್.